ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ನಿಮಗಿವತ್ತು ಬಸ್ಸಾರು ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ನೆನೆಸಿದ ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ಈ ಹೆಸರು ಕಾಳನ್ನು ಕುದಿಸ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು. ಹೇಗೆ ಕುದೀತಾ ಇದೆ ನೋಡಿ. ಇದು ಒಂದು ಅರ್ಧ ಬೆಂದಾದಮೇಲೆ ಸೊಪ್ಪನ್ನು ಇದರಲ್ಲಿ ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕು. ಈಗ ನೋಡಿ, ಸೊಪ್ಪು ಹೆಸರು ಕಾಳು ಎಲ್ಲ ಬೆಂದಿದೆ. ಇದನ್ನು ನಾನೀಗ ಸೋಸ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಹೆಸರು ಕಾಳು ಕುದಿವಾಗಿದ್ರ ಜೊತೆ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕಿದ್ದೀನಿ. ಈಗ ಬಸ್ಸಾರಿಗೆ ಏನೇನು ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ನಾನು ಉರಿತಾ ಇದ್ದೀನಿ ಈಗ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು. ನೋಡಿ, ಈ ಥರ ನಾವು ಹುರ್ಕೋಬೇಕು. ಇದಕ್ಕೆ ನಾವೀಗ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಕೂಡ ಹಸಿಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಬಾಡಿಸ್ಬೇಕು. ಇದಕ್ಕೀಗ ನಾನೀಗ ಗಸಗಸೆ ಮತ್ತು ಜೀರಿಗೆ, 1 ಸ್ಪೂನು ಗಸಗಸೆ, 1 ಸ್ಪೂನು ಜೀರಿಗೆ ಹಾಕಿ ಹಸಿಮೆಣಸಿನ್ಕಾಯಿ ಜೊತೆಲೇ ನಾನು ಹುರಿತಾ ಇದ್ದೀನಿ. ನಾನು ಬಸ್ಸಾರು ಮಾಡ್ತಾ ಇರೋದು. ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಈಗ ಮಿಕ್ಸರ್ ಜಾರಲ್ಲಿ ಈ ಹುರಿದಿರೋದನ್ನೆಲ್ಲ ಹಾಕೋಣ. ಹಸಿಮೆಣಸಿನ್ಕಾಯಿ, ಗಸಗಸೆ, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಈಗ ಹಸಿ ಕಾಯಿ ಕೂಡ ನಾನು ಹಾಕ್ತಾಯಿದ್ದೀನಿ ರುಬ್ಬೋದಕ್ಕೆ. ಆಮೇಲೆ ಹುಣಸೆಹಣ್ಣು, ನೋಡಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಆಮೇಲೆ ಅದು ಸ್ವಲ್ಪ ಬೇಯಿಸಿರ್ತೀವಲ್ಲ ಸೊಪ್ಪು ಮತ್ತು ಹೆಸರು ಕಾಳು, ಅದನ್ನು ಸ್ವಲ್ಪ ಹಾಕೋಣ, ಸ್ವಲ್ಪ ಗಟ್ಟಿ ಬರಲಿ ಬಸ್ಸಾರು ಅಂತ. ಆಮೇಲೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಿ. ಇದನ್ನು ನಾವೀಗ ನುಣ್ಣಗೆ ರುಬ್ಬಬೇಕು. ಆಗಲೇ ನಾವು ಕಟ್ಟನ್ನು ಬಸ್ತಿದ್ವಲ್ಲ ಸೊಪ್ಪು ಹೆಸರು ಕಾಳೆಲ್ಲ, ಆ ಕಟ್ಟಿಗೆ ನಾವು ಈ ರುಬ್ಬಿರೋದನ್ನೆಲ್ಲ ಹಾಕಬೇಕು. ನೋಡಿ, ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಒಗ್ಗರಣೆ ಹಾಕೋಣ ಬನ್ನಿ ಕಾಳಿಗೆ. ಇದನ್ನೆಲ್ಲ ನಾವು ಜಲ್ಡಿಯಲ್ಲಿ ನಾವು ಸೋಸಿದ್ವಲ್ಲ, ಸ್ವಲ್ಪ ಹಿಂಗೆ ಅದು ರಸ ಎಲ್ಲ ತೆಗಿಬೇಕು ನಾವೀಗ. ಹಿಂಗೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಈಗೆಲ್ಲ ತೆಗೆದಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಆಮೇಲೆ ಒಣಮೆಣಸಿನ್ಕಾಯಿ. ನೋಡಿ, ಇದನ್ನೆಲ್ಲ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಬಸ್ಸಾರಿಗೆ ಹಾಕೋದಕ್ಕೆ. ಈ ಒಗ್ಗರಣೆನ ನಾವು ಈಗ ಬಸ್ಸಾರಿಗೆ ಮಿಕ್ಸ್ ಮಾಡೋಣ. ನೋಡಿ, ಈಗ ಈ ಥರ ಹಾಕಿದ್ದೀನಿ ನಾನು. ಮತ್ತು ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಇದಕ್ಕೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಬಾಡಿಸ್ಬೇಕು ಎಣ್ಣೆಯಲ್ಲಿ. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಬಿಟ್ಕೊಳ್ಳುತ್ತದು. ಈಗ ಈರುಳ್ಳಿ ಹಾಕೋಣ. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲಿ. ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಬೆಂದ್ಕೊಳ್ಳುತ್ತೆ ಒಗ್ಗರಣೆ. ಈಗ ಬೆಂದಿದೆ. ಇದಕ್ಕೆ ಆಗಲೇ ನಾವು ಸೋಸಿರೋ ಹೆಸರು ಕಾಳು, ಸೊಪ್ಪು ಮತ್ತು ಹೆಸರು ಕಾಳಕ್ಕೆಲ್ಲ ನಾವು ಕುದಿಸಿದ್ವಲ್ಲ, ಅದನ್ನೆಲ್ಲ ಈಗ ಈ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ಇದಕ್ಕೆ ನಿಂಬೆ ಹುಳಿ ಕೂಡ ಹಾಕ್ತಾ ಇದ್ದೀನಿ.
ಅದೆಲ್ಲ ರೆಡಿ ಆಯ್ತು. ಈಗ ಬಸ್ಸಾರು ಸೊಪ್ಪು ಎಲ್ಲ ರೆಡಿ ಆಯಿತು. ಈಗ ಮುದ್ದೆಗೆ ನಾನು ಅಕ್ಕಿ ನುಚ್ಚನ್ನು ತೊಳೆದು ಹಾಕ್ತಾಯಿದ್ದೀನಿ. ಮೊನ್ನೆ ನಾನು ನಿಮಗೆ ರವೆ ಹಾಕಿ ಮಾಡೋದು ತೋರಿಸ್ಕೊಟ್ಟಿದ್ದೆ ಉದ್ಕ ಮುದ್ದೆಗೆ, ಅದು ಬೇರೆ, ಇದು ಬಸ್ಸಾರು ಮುದ್ದೆ ಬೇರೆ. ಇದಕ್ಕೆ ನೋಡಿ ನಾನು ಅಕ್ಕಿ ನುಚ್ಚು ಹಾಕಿದ್ದೀನಿ ಮುದ್ದೆ ಮಾಡೋದಕ್ಕೆ. ನೋಡಿ ಸ್ವಲ್ಪ ಬೆಂದಿದೆಯೋ ಎಲ್ಲ ನೋಡ್ಕೊಳ್ಳೋಣ. ಅದು ಒಂದು ಅರ್ಧ ಭಾಗ ಬೆಂದ ಮೇಲೆ ನುಚ್ಚು, ಅದಕ್ಕೆ ರಾಗಿ ಹಿಟ್ಟು ಹಾಕೋಣ. ಕೆಲವರು ಮುದ್ದೆ ಕುದಿಯುವಾಗ ತುಪ್ಪ ಎಣ್ಣೆ ಹಾಕ್ಕೊತಾರೆ, ನಾನೇನು ಹಾಕ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಬೇಕು ಇದಕ್ಕೆ. ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಅದು. ನುಚ್ಚು ಹಾಕಿದ್ದೀನಿ ಈ ಸಲ ನನ್ನ ಮುದ್ದೆಗೆ. ಮೊನ್ನೆ ನಾನು ನಿಮಗೆ ಉದ್ಕ ಮುದ್ದೆ ಮಾಡೋದು ತೋರಿಸಿದ್ದೆ. ಈಗ ಬಸ್ಸಾರು ಮುದ್ದೆ ಮಾಡೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಕೈಗೆ ಅಂಟ್ಕೋತಾ ಇಲ್ಲ, ಮುದ್ದೆ ಚೆನ್ನಾಗಿ ಬೆಂದಿದೆ. ಇದು ಅದು ಮುದ್ದೆ ಬೆಂದಿಲ್ಲ ಅಂದರೆ ಕೈಗೆ ಅಂಟ್ಕೊಳ್ಳುತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಅಡುಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ರಿ ನನಗೆ. ಈಗ ನೋಡಿ ಮುದ್ದೆ ರೆಡಿಯಾಗಿದೆ, ಬಸ್ಸಾರು ಕೂಡ ರೆಡಿಯಾಗಿದೆ. ಇದು ಕುದಿಸೋದು ಬೇಡ, ಹಸಿನೇ ಇರಬೇಕದು. ಮುದ್ದೆ ಕೂಡ ರೆಡಿಯಾಗಿದೆ. ಹೆಸರು ಕಾಳಿನ ಸೊಪ್ಪು ಇದು ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂದ್ರೇ ತುಂಬ ರುಚಿಯಾಗಿರುತ್ತೆ. ಬಸ್ಸಾರು ಬೇರೆ, ಉದ್ಕ ಬೇರೆ. ಉದ್ಕ ಅಂದರೆ ಬದನೆಕಾಯಿ ಎಲ್ಲ ಸುಟ್ಟಿ ಮಾಡೋದು. ಬಸ್ಸಾರು ಅಂದರೆ ಹಸಿ ಕಟ್ಟಿಗೆ ಈ ರೀತಿ ಎಲ್ಲ ರುಬ್ಬಿಟ್ಟು ಹಾಕೋದು. ಇದು ಚೆನ್ನಾಗಿರುತ್ತೆ. ನೋಡಿ ಬಸ್ಸಾರು ಮುದ್ದೆ. ಎಲ್ಲರಿಗೂ ನಮಸ್ಕಾರ.